ಬಂಧುಗಳೇ, ಇಲ್ಲ ಚೀಫ್ ಮಿನಿಸ್ಟರ್ ಹೋದ್ಮೇಲೆ ರಸ ಹೊಂಟೋಯ್ತೇನೋ ಅಂತ ನೋಡ್ತಾ ಚೆಕ್ ವೇದಿಕೆಯಲ್ಲಿರುವಂತ ಗೌರವಾನ್ವಿತ ಸಭೆ ಅಧ್ಯಕ್ಷ ಅಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ಬೋರಟ್ಟಿ ಸಾಹೇಬ್ರೆ, HK ಪಾಟೀಲ್ ಅವರೇ, KH ಮುನಿಯಪ್ಪನವರೇ, ನನ್ನ ಇಬ್ಬರು ಸಹೋದ್ಯೋಗಿಗಳು, ನನ್ನ ನಾಯಕರುಗಳು, ಲಂಬಾಣಿ ಅವರೇ, ಬೋಸರಾಜ್ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸುದರ್ಶನ್ ಅವರೇ, ಮತ್ತು ಕೆಳಗಡೆ ಕೂಡ ಬಹಳ ಪ್ರಮುಖವಾದಂತಹ ನಾಯಕ ನಾಡಗೌಡರಿದ್ದಾರೆ, ನಮ್ಮ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿದ್ದಾರೆ. ಇಬ್ಬರು ಇವತ್ತು ಅವರ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ. ಬಹಳ ಪ್ರಭಾವಂತ ಸಹಕಾರಿ ಮತ್ತು ನಮ್ಮ ಅರಣ್ಯ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತದ್ದು. ತಾವೆಲ್ಲ ಬಹಳ ಜನ ಆತ್ಮೀಯಿಂದ ಪಾಟೀಲ್ದವ್ರನ್ನ ಸ್ಮರಿಸ್ಕೊಳ್ಬೇಕು, ಅವರ ಆಚಾರ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತೇಳಿ ತಾವೆಲ್ಲ ಕೂಡ ಬಂದು ಈ ಸಭೆ ಯಶಸ್ಸಾಗಲಿಕ್ಕೆ ಕಾರಣಕರ್ತಾಗಿದ್ದೀರಿ. ತಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಇವತ್ತು ನಾವು KH ಪಾಟೀಲ್ರವರ 101ನೇ ಜನ್ಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ನನಗೂ ಅವ್ರಿಗೂ 37 ವರ್ಷ ಡಿಫ್ರೆನ್ಸ್. ಅವರು ಜೊತೆಯಲ್ಲಿ ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು. ನಾನು ಅವರ ಜೊತೆಯಲ್ಲಿ ಪಕ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ಅವರ ಅಧ್ಯಕ್ಷರಾಗಿದ್ದಾಗ ನನಗೆ ಮೊದಲನೇ ಟಿಕೆಟ್ ಕೂಡ ವೀರಪ್ಪ ಮೊಯ್ಲಿ ಅವರು, KH ಪಾಟೀಲ್ ಅವರಿಬ್ಬರು ಸೇರಿ ನನಗೆ ಅಸೆಂಬ್ಲಿಗೆ ಟಿಕೆಟ್ ಕೊಟ್ಟಿದ್ದನ್ನು ಇವತ್ತು ನಾನು ನಿಮಗೆ ಹೇಳಿ ಇದನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ. ಅದಾದ ಮೇಲೆ ಅವರ ಜೊತೆಯಲ್ಲಿ ಶಾಸಕರಾಗೂ ಕೆಲಸ ಮಾಡಿದ್ದೀನಿ. 85ರಲ್ಲಿ ಟಿಕೆಟ್ ಕೊಟ್ಟಿದ್ದು ಮೊಯ್ಲಿ ಸಾಹೇಬರು ಅಲ್ವಾ, 85. ವೀರಪ್ಪ ಮೊಯ್ಲಿ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಈಗ KH ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ನಾನು ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಅದಾದ ಮೇಲೆ ಅವ್ರ ಜೊತೆ ಶಾಸಕರಾಗುವಂತ ಭಾಗ್ಯ ಕೂಡ ನನಗಿತ್ತು. ಅದಾದ ಮೇಲೆ ಅವ್ರ ಜೊತೆ ಮಂತ್ರಿಯಾಗಿ ಕೂಡ ಅವರ ಸಹೋದ್ಯೋಗಿ ಕೆಲಸ ಮಾಡುವಂತ ಭಾಗ್ಯ ಕೂಡ ನನಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಇತ್ತು. ಸೊ ಅವರ ಆಚಾರ ವಿಚಾರ ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ಗೋವಿನ ಹಾಡು ನನಗೆ ಆಗಾಗ ನೆನಪು ಬರ್ತದೆ. ಇಟ್ಟರೆ ಸಗಣಿಯಾಗು, ತಟ್ಟಿದರೆ ಬೆರಣಿಯಾಗು, ಸುಟ್ಟರೆ ಹಣೆಗೆ ವಿಭೂತಿಯಾಗು, ನೀನಾಗಿದ್ದಾರೆಯೋ ಇಲ್ಲೋ ಮಾನವ ಅಂತ. ಅಂದ್ರೆ ಎಲ್ಲ ವಿಚಾರಕ್ಕೂ ಕೂಡ ಇವತ್ತು ಅವರ ಚಿಂತನೆಗಳು ಈ ಕಾಲಕ್ಕೆ ಮೂಡಿಸಿದೆ, ಎಲ್ಲದಕ್ಕೂ ಕೂಡ ಸೇರ್ತದೆ. ಒಬ್ಬ ದಿಟ್ಟ ನಾಯಕತ್ವ ಯಾವುದಕ್ಕೂ ಕೂಡ ಅನಿಸಿರ್ಲಿಲ್ಲ. ಅವರು ಫಾರೆಸ್ಟ್ ಮಿನಿಸ್ಟರ್ ಕೂಡ ಇದ್ರು. ಅವರು ಧೈರ್ಯವಾಗಿ ತೆಗೆದುಕೊಳ್ತಂತ ನಿರ್ಧಾರ, ಬಂಗಾರಪ್ಪನವರ ಸಂಪುಟದಲ್ಲಿ ನಾನು, ಮೊಯ್ಲಿ ಸಾಹೇಬರು ಎಲ್ಲ ಅವರ ಜೊತೆಲಿದ್ದು ನೇರವಾಗಿ ರೈತರ ಬದುಕಿಗೆ ಅರಣ್ಯ ಕಾಪಾಡುವಂತ ವಿಚಾರಕ್ಕೆ ತೆಗೆದುಕೊಳ್ಳುವಂತ ತೀರ್ಮಾನ, ಸಹಕಾರ ಕ್ಷೇತ್ರದಲ್ಲಿ ಅವ್ರದ ದೂರದೃಷ್ಟಿ, ಪ್ರತಿ ಊರಿಗೂ ಒಂದು ಶಾಲೆ, ಒಂದು ಸಹಕಾರ ಇರಬೇಕು ಅಂತೇಳಿ ಮಾಡಿ, ಆವತ್ತಿನ ಕಾಲದಲ್ಲಿ ಸಹಕಾರ ತತ್ವ ಯಾವ ರೀತಿ ಅವ್ರ ಜಿಲ್ಲೆಲೇ ಇದು ದೊಡ್ಡ, ಮೊದಲು ಧಾರವಾಡದ ಅಖಂಡ ಜಿಲ್ಲೆ ಅದು ಬೆಳೆದಿದ್ರು ಕೂಡ ಆ ಜಿಲ್ಲೆ ಒಲ್ದೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ನಾಯಕತ್ವವನ್ನು ಅವರು ಬೆಳೆಸ್ಕೊಂಡಿದ್ರು. ಒಂದು ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆವತ್ತಿನ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬದುಕಿದ್ದಾಗ ಅವ್ರನ್ನ ಪಕ್ಷದ ಅಧ್ಯಕ್ಷರಾಗಿ ಅವ್ರನ್ನ ನೇಮಕವನ್ನ ಮಾಡಿದ್ರು. ಸೊ ಇನ್ನೊಂದು, ನನಗೆ ಅವರ ರೈತರ ಬದುಕಿಗೆ ತೆಗೆದುಕೊಳ್ತಾ ಇದ್ದಂತ ಅನೇಕ ನಿರ್ಧಾರಗಳನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ನನಗೆ ಟಿಕೆಟ್ ಕೊಡ್ಬೇಕಾದ್ರೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿತ್ತು. ಏನು ಈ ವಯಸ್ಸು, ಈ ಚಿಕ್ಕ ಹುಡುಗಂಗೆ ಟಿಕೆಟ್ ಕೊಡಕ್ ಸಾಧ್ಯನಾ ಏನು ಅಂತೇಳಿ. ದೆಹಲಿಯವರು ಆ ತೀರ್ಮಾನ ಮಾಡಿದ್ರು. ಕರೆಂಗ್ ನಾನು ಕರ್ಸಿದ್ರು.
ಏನಪ್ಪ ನೀನು ನಿನಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲ ಕಡೆಯಿಂದನೂ ರೆಕಮೆಂಡೇಶನ್ ಬರ್ತಾ ಇದೆ, ನಮ್ಮ ರಿಪೋರ್ಟಿಂಗ್ ಹೇಳ್ತದೆ, ಗೆಲ್ತೀಯ ಯೋಚನೆ ಮಾಡು ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಯೋಚನೆ ಮಾಡಿ ನಾನು ನಿಮ್ಗೆ ಯಾಕೆ ನನ್ನ ಟಿಕೆಟ್ ಕೊಡಿ, ನಾನು ಹೋರಾಟ ನಾನು ಮಾಡ್ತೀನಿ ಅಂತ ಹೇಳಿದೆ. ಅವತ್ತು ದೇವೇಗೌಡರು ನನ್ನ ಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆಮೇಲೆ ಆಯಿತು ದೇವ್ರು ಒಳ್ಳೇದು ಮಾಡಲಿ ಹೋಗು ಅಂತೇಳಿ ನನಗೆ ಬಿ ಫಾರ್ಮ್ ಸೈನ್ ಹಾಕಿ ಕೊಟ್ಟು ಕಳಿಸ್ಕೊಟ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ಈ ರಾಜಕಾರಣದ ಪಯಣ ನಡ್ಕೊಂಡು ಬಂದಿದೆ. ಸೊ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಮನುಷ್ಯ ಸತ್ತ ಮೇಲೆ ಭೂಮಿ ಒಳಗಡೆ ಸೇರ್ತಾನೆ, ಆದರೆ ಬದುಕಿ ಇವತ್ತಾದ್ರೆ ಅವನ ಸಾಧನೆಗಳು ಭೂಮಿ ಮೇಲೆ ಇವೆ. ಅದಕ್ಕೋಸ್ಕರ ನಾವು ಇವತ್ತು ಅವರ ವಿಚಾರಗಳನ್ನ ನಾವು ಮಾತಾಡಿಕೊಂಡು ನಾವು ಬರ್ತಾ ಇದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯವಾದದ್ದು. ಹಂಗೆ ನಾಯಕತ್ವದ ಗುಣ, ನಾಯಕರಾಗಿ ಇವತ್ತು ಯಾರ ಅಧಿಕಾರದಲ್ಲಿ ಹೇಗಿರ್ತಾರೆ ಅದು ಮುಖ್ಯ ಅಲ್ಲ. ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ಸಾಧನೆಯನ್ನ ಮಾಡಿ ಎಷ್ಟು ನಾಯಕರನ್ನ ತಯಾರು ಮಾಡ್ತಾರೆ ಅಂತ ಬಹಳ ಮುಖ್ಯ. ಹಂಗೆ ಇವತ್ತು ನಾನು ಎಷ್ಟೋ ಜನ ಅವರ ಸ್ನೇಹಿತರುಗಳನ್ನ ಅವರ ಕಾಲದಲ್ಲಿ ಸಮಕಾಲದಲ್ಲಿ ಇಲ್ಲದೆ ಹೋದ್ರು ಕೂಡ ಅವರ ಅನ್ಯಾಯಿಗಳಾಗಿ ಅವ್ರ ಸ್ನೇಹಿತರಾಗಿ ಇವತ್ತು ಅವರ ಆದರ್ಶಗಳನ್ನ ನೋಡಿದಂತ ಅನೇಕ ಮುಖಂಡಗಳನ್ನ ಇವತ್ತು ನಾನಿಲ್ಲಿ ಗಮನಿಸ್ತಾ ಇದ್ದೇನೆ. ಸೊ ಹಂಗೆ ಇಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಅವರ ಆದರ್ಶ, ಅವರ ರಾಜಕಾರಣದ ಬದುಕು ದಿಟ್ಟವಾದಂತ ಬದುಕು. ದೇವರಾಜ ಅರಸರು ಕೂಡ ಅವ್ರಿಗೆ ಪಾಟೀಲ್ ಅವರು ಒಬ್ಬ ಭೀಮಸೇನ, ಒಬ್ಬ ನಿತ್ಯ ನಿಷ್ಠೆ ಅಂತೇಳಿ ಅವ್ರಿಗೆ ಅಸೆಂಬ್ಲಿಲಿ ಮಾತಾಡಿದಂತ ಇತಿಹಾಸ ದಾಖಲೆ ಪುಟದಲ್ಲಿ ಇವತ್ತು ಇದೆ. ಸೊ ಹಂಗೆ ಅವರು ಕೂಡ ಬಸವಣ್ಣನ ಬಗ್ಗೆ ಅಪಾರವಾದಂತ ಆಚಾರ ಅವ್ರ ಬಗ್ಗೆ ತಿಳ್ಕೊಂಡು ನಾನು ನೇರವಾಗಿ ಬಸವಣ್ಣನ ಒಬ್ಬ ಅನ್ಯಾಯಿ ಅಂತ ನೇರವಾಗಿ ಹೇಳ್ಕೊಂಡು ಶಿವಪೂಜೆಯನ್ನ ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋದು ನನ್ನ ಅನೇಕ ಅವರ ಪುಸ್ತಕದ ದಾಖಲೆಗಳನ್ನು ನಾವೆಲ್ಲ ಮಾಡಿದ್ದೇವೆ, ಸೊ ನೋಡಿದ್ದೇವೆ. ಸೊ ಹಂಗೆ ಇವತ್ತು KH ಪಾಟೀಲ್ರವರು ಒಬ್ಬ ಧೀಮಂತ ನಾಯಕರವರ ಹೆಸರನ್ನ ಇವತ್ತು ನಮ್ಮ HK ಪಾಟೀಲ್ರವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಶಿಷ್ಯಕೋಟಿಗಳು, ಸ್ನೇಹಿತರು, ಅವರ ಆದರ್ಶ, ಅವ್ರು ಕಟ್ಟಂತ ಸಂಸ್ಥೆ ಎಲ್ಲ ಕೂಡ ಅವರು ಮತ್ತು ನಮ್ಮ DR ಪಾಟೀಲ್ರು ಅವರೆಲ್ಲ ಕೂಡ ಇವತ್ತು ಅದನ್ನ ನಡೆಸ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಸೊ ಇದು ಬಹಳ ಮುಖ್ಯ. ಏನು ನಾವು ಲೀನೇಜ್ ಅಂತ ಹೇಳ್ತೀವಿ, ಏನು ಅವರ ಆದರ್ಶವಾದಂತ ವಿಚಾರ, ಅವ್ರು ಏನು ಹುಟ್ಟಾಕಿದ್ರು ಅದನ್ನ ಬೆಳೆಸ್ಕೊಂಡು ಹೋಗೋದು ಕೂಡ ಬಹಳ ಮುಖ್ಯ. ಸೊ ಹಂಗೆ ಅವರೆಲ್ಲ ದಿಟ್ಟವಾದಂತ ಧೈರ್ಯ ಒಂದಿಲ್ಲ ನಮ್ಮ HK ಪಾಟೀಲ್, ಇನ್ನೆಲ್ಲ ಗುಣಗಳು ಇದೆ. ಧೈರ್ಯ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಇನ್ನ ಬೋಲ್ಡ್ ಡಿಸಿಷನ್ ಕೇಳು ಅವ್ರು ಮಾಡ್ದಂಗೆ ಮಾಡ್ಬರ್ದ್ರೆ ಬಹುಶಃ ಇಷ್ಟೊತ್ತಿಗೆ ಇನ್ನ ಮೇಲ್ಗಡೆ ಇರ್ತಿದ್ರು HK ಪಾಟೀಲ್ರು ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಅವ್ರೊಂದೊಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ನಾನು ಕೃಷ್ಣ ಅವ್ರಾದ್ಮೇಲೆ ಅವರೇ ನಮ್ಮ ನಾಯಕರು ಅಂತ ಲೆಕ್ಕ ಹಾಕೊಂಡಿದ್ದೆ. ಈಗ ಆ ರೀತಿ ನಮ್ಗೆ ಅವ್ರ ಮೇಲೆ ಅಪಾರವಾದಂತ ಆಯ್ತು. ಸೊ ಅದೃಷ್ಟ ಅನ್ನೋದು ಒಂದು ಅವಕಾಶದಲ್ಲಿ ಅಲ್ಲ, ಸಿಕ್ತಂತ ಸಂದರ್ಭದಲ್ಲಿ ಆ ಅವಕಾಶದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ನಾನು ಹಿಂದೊಂದು ಕಡೆ ಒಂದು ಮಾತು ಹೇಳ್ತಿದ್ದೆ, ದೇವ್ರ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಾವೇನು ಒಳ್ಳೇದು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಇವತ್ತು ನಮ್ಮ ವೀರಪ್ಪ ಮೊಯ್ಲಿಯವ್ರನ್ನು ಕೂಡ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತು KH ಪಾಟೀಲ್ರು ಮತ್ತು ವೀರಪ್ಪ ಮೊಯ್ಲಿಯವರು ಅವತ್ತಿನ ಕಾಲದಲ್ಲಿ ದೆಹಲಿಯ ನಾಯಕರು, ಚಂದ್ರಶೇಖರ ಮೂರ್ತಿ ಇವರೆಲ್ಲ ಸೇರಿ ನನ್ನ ಗುರ್ಸಿ ನನಗೆ ಬಿ ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡೋಷ್ಟ ಶಕ್ತಿ ನನಗೆ ಇರ್ಲಿಲ್ವೋ ಏನೋ ಅಂತ ಕಾಣ್ತದೆ. ಸೊ ಇಲ್ಲಿಂದ ಬೆಳೆದಿದ್ದೇನೆ. ಸೊ ಅದರಿಂದ ಅವ್ರನ್ನ ಸ್ಮರಿಸ್ಕೊಂಡು ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಂಗೆ ನಮ್ಮ ರೂಟು ಈ ನಾಯಕರುಗಳೇ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನನಗೆ ತಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಅವಕಾಶಕ್ಕೆ ಬಹಳ ಹಿರಿಯರನ್ನೆಲ್ಲ ಇವತ್ತು ನಾನು ನೋಡ್ತಾ ಇದ್ದೇನೆ. ಬಹಳ ದಿನದಿಂದ ನೋಡೋಕ್ಕಾಗಿಲ್ಲ ಕೆಲವರು, ಆದರೂ ಕೂಡ ಇವತ್ತು ಬಂದು ಅನೇಕ ವರ್ಷದಿಂದ ಅವ್ರ ಹಿಂದೆ ಕೆಲಸ ಮಾಡಿದ ಈಗ ನಮ್ಮ ಇಲ್ಲಿ ಕೆಲವು ನನ್ನ ಸ್ನೇಹಿತರೆಲ್ಲ ಇದ್ದಾರೆ. ಅರುಣ್ ಅವರೆಲ್ಲ ಯಾವಾಗಲೂ ಅವ್ರ ಜೊತೆನೇ ಇರ್ತಿದ್ರು. ಅರುಣ್ ಕುಮಾರ್ ಎಲ್ಲ ಕೂತಿದ್ರು, ಇಲ್ಲ ಹೊರಟೋದ್ರ ಇದಾರೆ ಅವರು, ಯಾವಾಗಲೂ ಪಾಟೀಲ್ ಹತ್ರನೇ ಇರೋರು, ರೈಟು ಬೆಳಗ್ಗೆ ಸಾಯಂಕಾಲ ಇರ್ತಿದ್ರು. ಹಂಗೆ ಸುಮಾರು ಜನ ಇಲ್ಲೆಲ್ಲ ಇದ್ದಾರೆ ನಮ್ಮ ಜೊತೆಲೆಲ್ಲ ಇದ್ದವರೆಲ್ಲ ನಾನು ನೋಡ್ತಾ ಇದ್ದೀನಿ, ಬಹಳ ಸಂತೋಷ. ಸೊ ಇವತ್ತು ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡೋಂಥ ಅವಕಾಶ ಇವತ್ತಿದೆ. ಭಗವಂತ ಒಳ್ಳೇದು ಮಾಡಲಿ, ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಕಾಪಾಡ್ಕೊಂಡು ಬರುವಂಥದ್ದಾಗಲಿ. ಇನ್ನು ಅನೇಕ ನಾಯಕರುಗಳು ಮಾತಾಡೋದ್ರಿಂದ ಇಲ್ಲಿಗೆ ನನ್ನ ಮಾತನ್ನು ಮುಗಿಸಿ ವಿರಾಮ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
KH ಪಾಟೀಲರು ಮಾದರಿ ವ್ಯಕ್ತಿ. ಓವರಾಲ್ ಸಮರೈಸ್ ಮಾಡಿದ್ರೆ ಅತ್ಯಂತ ಅರ್ಥಪೂರ್ಣ ಮನಮುಟ್ಟುವ ಮಾತುಗಳನ್ನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೆಟ್ಸ್ ಗಿವ್ ಹ್ಯೂಜ್ ಆಲ್ ಆಫ್ ಅಪ್ಲಾಸ್. ಗೌರವಾಗತ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಕಾರ್ಯಕ್ರಮದ ಹಾಗೆಯೇ ಇದೇ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಎಚ್.ಕೆ. ಪಾಟೀಲ್ ಅವರು, ದೇವೇಂದ್ರನಾಥ ಬಡಿಗೇರ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸರ್, ಇವರಿಗೆ ಗೌರವವನ್ನು ಸಹ ಅರ್ಪಿಸಬೇಕಾಗಿ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಎಚ್.ಕೆ. ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಗಣ್ಯರ ಉಪಸ್ಥಿತಿ.